ಅಮ್ಮ, ಗ್ರೀನ್ ಕಲರ್ ಲೈಟ್ ಆನ್ ಆಯ್ತು ನೋಡು. ಗ್ರೀನ್ ಕಲರ್ ಲೈಟ್ ಆನ್ ಆದ್ರೆ ಆಪರೇಷನ್ ಮುಗ್ದೈತೆ ಅಂತ ನೀ ಅರ್ಥ. ನಾವು ಪಿಕ್ಚರ್ಗೆಲ್ಲ ನೋಡಲ್ವೇ? ಹ್ಞೂ ಅಳಿ ಅಂದ್ರೆ ಆಪ್ರೇಷನ್ ಮುಗ್ದೈತೆ. ಆಯ್ತಲ್ಲ 30 ನಿಮಿಷ ಕರೆಕ್ಟಾಗಿ ಆಯಿತು. ಇರಿ ಡಾಕ್ಟ್ರು ಬರಲಿ, ನಾವೇ ಹೋಗಿ ಇದು ಮಾಡೋದು ಬೇಡ. ಅವ್ರು ಹೊರಗಡೆ ಬಂದ ತಕ್ಷಣ ಕೇಳೋಣ, ಇಲ್ಲ ಅವರೇ ಹೇಳ್ತಾರೆ. ಅಯ್ಯೋ, ನನ್ನ ಹೆಂಡತಿ ಸೇಫ್ ಆಗಿದ್ಬಿಟ್ರೆ ಅಷ್ಟೇ ಸಾಕೋತ್ತೆ ಫಸ್ಟು. ಈ ಫಿಲಮ್ಗಳಿಗೆಲ್ಲ ನೋಡಿ 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 ತಲೆ ಕೆಟ್ಟೋಗ್ಬಿಡ್ತು ಒಂದೊಂದ್ಸಲ. ಏನಾಗ್ತಿತ್ತು ಅಂತ. ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಗಂಡು ಮಗು ಆಗಿದೆ. ನಾನು ಹೇಳಿಲ್ವಾ? ನಾನು ಅನ್ಕೊಂಡಿದ್ದೆ ಗಂಡು ಮಗುನೇ ಆಗೋದು ಅಂತ. ಡಾಕ್ಟ್ರೆ, ನನ್ನ ಹೆಂಡತಿ ಅಮ್ಮ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಏನು ತೊಂದರೆ ಇಲ್ಲ. ನೀವು ಆರಾಮಾಗಿ ಹೋಗ್ಬಿಟ್ಟು ನೋಡ್ಬೋದು. ಏನಪ್ಪ, ತುಂಬಾ ಟೆನ್ಷನ್ ತಗೊಳ್ತಿದ್ದೆ ಅಲ್ವಾ? ಹೋಗಪ್ಪ ನೋಡು, ಈಗೇನು ತೊಂದರೆ ಇಲ್ಲ, ಶಿಫ್ಟ್ ಮಾಡಿದೀವಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್, ಇನ್ನೂ ಎಷ್ಟು ದಿನ ಇಲ್ಲೇ ಇರಬೇಕಾಗುತ್ತೆ? ಸಿಸೇರಿಯನ್ ಅಲ್ವಾ, 3 days ಇಲ್ಲೇ ಇರಬೇಕಾಗುತ್ತೆ. ಸರಿ ಡಾಕ್ಟರ್, ಆಯ್ತು. ನನ್ನ ಗಂಡ ಇಷ್ಟೊತ್ತಿಗೆ 50 ಸಲ ಫೋನ್ ಹಾಕಿದ್ದ, ಯಾವ ಮಗ ಅಂತ. ಇವಾಗ ನನ್ನ ಗಂಡನ ಗಂಡು ಮಗ ಅಂತ ಗೊತ್ತಾದ್ರೆ ಊರಾಗಂತೂ ಜಾತ್ರೆನೇ ಮಾಡ್ತಾನೆ ಅನ್ನಿಸ್ತೈತೆ. ಆದ್ರೂ ಇರು, ಫೋನ್ ಹಾಕ್ಬಿಟ್ಟು ಹೋಗೋಣ. ರಿಂಗ್ ಆಯ್ತೈತೆ, ಎತ್ತಪ್ಪ. ಇಷ್ಟೊತ್ತು 50 ಸಲ ಫೋನ್ ಹಾಕಿ ತಲೆ ತಿಂತಿದ್ದಲ್ಲ. ಹಲೋ, ಹುಡ್ತೇನೆ ಮಗ. ಯಾವ್ದೇ ಯಾವ್ದಿರ್ಬೋದು ಹೇಳಿ, ನೀವೇನೇನಿಯ? ಲೇ, ಸುಮ್ನೆ ನನ್ಗೆ ತಲೆ ಕೆಡಿಸ್ಬೇಡ. ನೀನ್ ನೋಡಿ ಹೇಳ್ತೀನಿ ನಾನು. ಬೆಳಿಗ್ಗೆಯಿಂದ ಕಾಯ್ಕೊಂಡು ಕುಂತ್ಕೊಂಡು 50 ಕಿತ ಫೋನ್ ಹಾಕಿದೀನಿ. ಮಗ ಯಾವ್ದು ಅಂತ ಹೇಳಿ ಅಂದ್ರೆ ಈಗ ಯಾವ್ದು ಅಂತ ನೀನೇ ಹೇಳು ಅಂತಾಳೆ. ಏಯ್, ಹೇಳು ಕರೆಕ್ಟಾಗೆ. ರೀ, ಗಂಡು ಮಗ. ಓ ಓ, ಮರಿ ಸಾವ್ಕಾರ ಉಟ್ಬಿಟ್ನಾ? ಅಯ್ಯೋ ಮರಿ ಸಾವ್ಕಾರ, ಮಾಡ್ರಲ್ಲ ಸರ್ನ. ಆಯ್ತು ಕಣಮಿ, ಇಲ್ಲಿಗೆ ಕರ್ಕೊಂಡ್ಬಿಟ್ಟು ಬಂದ್ಬಿಡು. ನಮ್ಮ ಮರಿ ಸಾವ್ಕಾರನ ಮಡ್ಗು ಫೋನ. ಅದೆಲ್ಲ ಇನ್ನೊಂದು ಮರಿ ಎಳ್ಕೊಳ್ರಲ್ಲ. ಇದನ್ನ ಮರಿಗಿರಿ ಅಂತವನೇ. ಏನ್ ಮಾಡ್ತಾನಪ್ಪ ಎಡವಟ್ಟ. ಬಿಡು, ಏನಾದ್ರೂ ಮಾಡ್ಲಿ. ಫಸ್ಟ್ ಒಳಗಡೆ ಹೋಗೋಣ. ನೀನ್ ಚೆನ್ನಾಗಿದ್ಯಾ? ನಿನ್ಗೇನ್ ತೊಂದ್ರೆ ಇಲ್ಲ ತಾನೇ? ರೀ, ನನಗೇಂತ ತೊಂದರೆ ಇರ್ತೈತೆ? ನನ್ಗೇನಿಲ್ಲ, ನಾನು ಚೆನ್ನಾಗೇ ಇದ್ದೀನಲ್ವಾ? ಅಯ್ಯೋ ಚೀಕಳ ಮೊಮ್ಮಗನೇ, ಮನಿಕೊಂಬಿಟ್ಟಿದ್ಯಾ? ಈ ಅಜ್ಜಿ ನೋಡಕ್ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಆಗ್ಲೇ ಮನಿಕೊಂಬಿಟ್ಟಿದ್ಯಾ? ಎಲ್ಲನೂ ಸೇಮ್ ನನ್ನ ಸೊಸೆ ತರನೇ ಮಗ ಇರೋದು. ಇಲ್ಲಮ್ಮ, ಕೂಡ ಇಲ್ಲಿ ಎತ್ಕತೀನಿ. ಚೀಕಳ್ಳ, ಮನಿಕೊಂಬಿಟ್ಟಿದ್ಯಲ್ಲಪ್ಪ ನೀನು. ಎಲ್ಲ ನನ್ನ ಮಗಳ ತರನೇ ಇರೋದು. ಗಂಡು ಮಕ್ಳು ಎಲ್ಲನೂ ಅಮ್ಮಗಳ ತರನೇ ಶಾಣೆ ಇರೋದು. ಓ, ನನ್ ತರನೇ ಅವ್ನು ಹೇಳು. ನನ್ ತರನೇ ನೋಡಕ್ಕಿರೋದು. ಈಗ ದೊಡ್ಡನಾದ್ಮೇಲೆ ಗೊತ್ತಾಗ್ತೈತೆ ಯಾರ ತರ ಅವನಿ ಅಂತ ಹೇಳ್ಬಿಟ್ಟು. ಅಮ್ಮ ನನ್ ತರ ಅಲ್ವೇನಮ್ಮ ಇರೋದು? ಏ, ಯಾರೊಬ್ರು ತರ ಐತಾನೆ. ಮೊಮ್ಮಗ ಮಾತ್ರ ನೋಡ್ದ ಹೆಂಗೆ ಅಂದ್ರೆ ಬೆಳ್ಳುಗೆ ತೊಂಡೆ ಇದ್ದಂಗೆ ಇರೋದು ನೋಡು. ಅಬ್ಬಬ್ಬಬ್ಬ, ಕಣ್ಣು ನೋಡ್ರಿ ಬಿಗ್ರೆ, ಕಣ್ಣು ನೋಡಿ. ಹಾ, ಮನಿಕಬಿಟ್ಟವನು. ಇಲ್ಲ ಅಂದಿದ್ರೆ ಎದ್ಬಿಟ್ಟು ಇಷ್ಟೊತ್ತಿಗೆ ಅರ್ಚಿಬಿಡೋನೇನೋ. ಹೆಂಗೋ ಸದ್ಯ ಅನ್ಕೊಂಡಂಗೇನಿ ಆತಾಗ. ಮಗ ಒಂದು ಆರೋಗ್ಯವಂತ ಮಗ ಹುಡ್ತಲ್ಲ, ಅಷ್ಟೇ ಸಾಕು. ಹಾ, ಇನ್ನು ಅಮ್ಮ, ನಾಳೆನೋ ನಾಡದ ತಾನೇ ಡೇಟ್ ಕೊಟ್ಟಿದ್ದು ನನಗೆ. ಇವತ್ತು ಎಷ್ಟು ತಾರೀಕು? ಅವಾಗ ಏನಿ 11, 15ನೇ ತಾರೀಕು ಕೊಟ್ಟಿದ್ದು ನಿನಗೆ ಡೇಟು. ಅಕ್ಟೋಬರ್ 15, 16 ಅಂತ ಹೇಳಿದ್ರು ಡಾಕ್ಟ್ರು. ಇನ್ನು ಮುಂಚೆನೇ ಆಗೋಗ್ಬಿಟ್ಟೈತೆ. ಅಮ್ಮ, ಹೇಳಿದ್ದು ಡೇಟ್ಗೇನೆ ಸರಿಯಾಗಿ ಆಗಲ್ಲಮ್ಮ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ, ಒಂದಿನ 2 ದಿನ ಮುಂದೆ ಹಿಂದೆ ಆಗೇ ಆಗ್ತೈತಲ್ವಾ? ಆ ಥರನೇ ಆಗಿರೋದು. ಒಂದೊಂದ್ಸಲ ಡೇಟ್ ಕೊಟ್ಟಿದ್ದಕ್ಕಿಂತ ಮುಂಚೆ ವಾರ 15 ದಿನ ಮುಂಚೆನೇ ಆಗ್ಬಿಡ್ತೈತೆ. ಕೊಡಿಯಲಿ ಅಂದ್ರೆ ಇಲ್ಲಿ ನಾನು ಸ್ವಲ್ಪ ತೆತ್ಕತ್ತೀನಿ. ನೋಡು, ಯಾವ್ದಕ್ಕೂ ತಲೆ ಕೆಡಿಸ್ಕೊಬೇಡ. ಸದ್ಯ ನಿನ್ಗೇನೇನು ಆಗೋಗ್ಬಿಡ್ತೈತೆ. ಈ ಫಿಲಮಾಗಿ ನೋಡ್ತಿದ್ನಲ್ಲ, ಹೆರಿಗೆ ಆಗೋ ಟೈಮಾಗ ಹಂಗಾಯ್ತು, ಹೆರಿಗೆ ಆಗೋ ಟೈಮಾಗಿ ಹಿಂಗಾಯ್ತು ಅಂತ ಏನೇನೋ ಆಗೋಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಭಯ ಪಟ್ಬಿಟ್ಟಿದೆ ಗೊತ್ತಾ? ನಾನಂತೂ ಸಿಕ್ಕಾಪಟ್ಟೆ ಎದ್ರು ಕಂಡ್ಬಿಟ್ಟಿದ್ದೆ. ಅಪ್ಪ ಸದ್ಯ ಏನೂ ಆಗ್ಲಿಲ್ವಲ್ಲ. ನಿನ್ಗೇನು ನೋವಾಗ್ತಿಲ್ಲ ತಾನೇ? ಡಾಕ್ಟರ್ನಂತೂ ಅದು ಎಷ್ಟು ಸಲ ಕೇಳಿದೆ ಗೊತ್ತಾ? ಹಾ, ಡಾಕ್ಟರ್ ಹೇಳಿದ್ರು, ಏನಮ್ಮ ನಿನ್ ಗಂಡ ಇಷ್ಟೊಂದು ಚಟ್ಪಡಿಸ್ತಾವನಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ನಾನು ಅವ್ರ ಹಂಗೆ ಡಾಕ್ಟ್ರೆ ಹೇಳಿ ಅಂತ ಹೇಳಿದೆ. ಏನಾಗಿಲ್ಲ ಹೇಳಿ. ಎಲ್ಲರೂ ಹೆಣ್ಮಕ್ಳಿಗೆ ಏನಾಗ್ತಿತ್ತೋ ಅದೇ ನಮಗೂ ಆಗಿರತ್ತೆ ತಾನೇ. ನೀವು ನೋಡಿ ಒಳ್ಳೆ ಚೆನ್ನಾಗಿ ಕೇಳ್ತೀರಾ. ಮೊಮ್ಮಗನೇ, ಬಾಣಂತನ ತಿನ್ನ ನಮ್ಮ ಮನೆಗೆ ಕರ್ಕೊಂಡೋಗೋದು. ಹಳ್ಳಿನಾಗೆ ಏನಿಯೇ ಇರಬೇಕು. ಮೊದಲನೇ ಮೊದಲನೇ ಚೊಚ್ಚಲೇರ್ಗೆ ಅಂತಂದ್ಮೇಲೆ ಬಾಣಂತನ ನಮ್ಮ ಮನೆಗೆ ಆಗ್ಬೇಕು ಬಿಗ್ರೆ. ನಿಮ್ಮ ಮನೆಗೆ ಅದು ಹೆಂಗಾಯ್ತದೆ? ಬೇಡ ಸುಮ್ನಿರಿ ಬಿಗ್ರೆ. ನನ್ನ ಮಾತು ಕೇಳಿ. ಪ್ಯಾಟೆನಾಗಿರಕ್ಕೆ ಆಗಕ್ಕಿಲ್ಲ, ದೇವ್ರನೇ ಆಗಕ್ಕಿಲ್ಲ ಪ್ಯಾಟೆನಾಗ ಇದ್ಕೊಂಡು ಮಗನ ನೋಡ್ಕೊಳಕ್ಕೆ. ನಿಮ್ಗೂನುವೆ ಅಲ್ಲಿ ಪ್ಯಾಟೆನಾಗೆ ಇಲ್ಲಿ ಒಬ್ಬರೇ ಇರ್ತೀರಾ. ಮಗನ ನೋಡ್ಕೊಂಡು ಬಾಣಂತಿನ ನೋಡ್ಕೊಂಡು ಆಗಕ್ಕಿಲ್ಲ. ನಮ್ಮ ಹಳ್ಳಿನಾಗಾದ್ರೆ ಅಜ್ಜೇರು ಅವರು ಇವರು ದಿನಕ್ಕೆ 10 ಜನ ಬತ್ತಿರ್ತಾರೆ ಮಂತಕ್ಕೆ. ನೋಡಿ, ಮಗಗೆ ಸ್ನಾನ ಮಾಡಿಸೋದು ಅಂತಂದ್ರೆ ಏನು ಸಣ್ಣ ವಿಚಾರ ಅಲ್ಲ, ದೊಡ್ಡ ವಿಚಾರನೇ. ನೀವು ಮಗಿಗೆ ಸ್ನಾನ ಮಾಡಿಸ್ಬೇಕು, ಆಮೇಲೆ ಸಾಂಬ್ರಾಣಿ ಎಲ್ಲ ಹಾಕ್ಬೇಕು. ಅವೆಲ್ಲ ಶಾಣೆ ಕತೆ ಐತಿ. ನೀವೆಲ್ಲ ಪ್ಯಾಟೆನಾಗ ಬೆಳೆದೋರು, ಪ್ಯಾಟೆನಾಗ ಅಮೇರಿಕಾ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಇದ್ದೋರು. ನಿಮ್ಗೇನು ಗೊತ್ತಾಗಕ್ಕಿಲ್ಲ, ಸುಮ್ಕಿರಿ ಬೀಗ್ರೆ. ನೀವು ಯಾಕೆ ನಾನು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮೊಮ್ಮಗನ್ನು ನನ್ನ ಸೊಸೆನೂ ಸಂದಾಗಿ ನೋಡ್ಕೊತೀನಿ. ಏನಾರ ಒಂದು ಚೂರು ಏನಾರ ನಾನು ಸಂದಾಗಿ ನೋಡ್ಕೊಳ್ಳಿಲ್ಲ ಅಂತ ಗೊತ್ತಾದರೆ ಅವಾಗ ಬೇಕಾದ್ರೆ ನೀವು ಕರ್ಕೊಂಬಿಟ್ಟು ಹೋಗಿವ್ರಂತೆ. ನನ್ನ ಸೊಸೆನ ನನ್ನ ಮೊಮ್ಮಗು ನಾನೇ ನೋಡ್ಕೊತೀನಿ. ನೀವು ಸುಮ್ಮನಿರಿ. ನೀವು ಆಮೇಕಿಂದ ಇಲ್ಲ ಬ್ಯಾಡ ಅಂತ ಅನ್ನೋಕೆ ಹೋಗಬೇಡಿ ನೀವು. ಮತ್ತೆ ಅಮ್ಮ ಹೇಳೋದು ಸರಿಯಾಗೇನೆ ಐತೆ. ಸಿಟಿನಾಗೆಲ್ಲ ನೋಡ್ಕೊಳ್ಳೋದು ಕಷ್ಟ. ಅದು ಹೆಂಗಾಗ್ತೈತೆ? ಮೊದಲನೇ ಹೆರಿಗೆ ಅಲ್ವಾ? ನನಗೂ ಆಸೆ ಇರ್ತೈತಲ್ವಾ? ಅತ್ತೆ, ನೀವೇನಂತಂದ್ರಿ?
ಹೆರಿಗೆ ಆಗೋ ತನಕ ನಮ್ಮ ಮನೆಗೆ ಇರಲಿ ಅಂತ ಹೇಳ್ಬಿಟ್ಟು 7 ತಿಂಗಳು 5 ತಿಂಗ್ಳಾಗೇನೆ ಕರ್ಕೊಂಡು ಹೋಗ್ಬಿಟ್ರಿ. 5 ತಿಂಗ್ಳಾಗೆ ಇರಲಿ ಅಂತ ಹೇಳ್ಬಿಟ್ಟು ಆಮೇಲೆ 7 ತಿಂಗ್ಳಾಗ ಒಂದ್ಸಲ ಕಳಿಸಿ ಆಮೇಲೆ ಮತ್ತೆ ಕರ್ಕೊಂಡು ಹೋಗಿ ಇರಿಸ್ಕೊಂಡಿದ್ದೀರಾ ನೀವು. ಸೀಮಂತ ಎಲ್ಲ ನೀವು ಅನ್ಕೊಂಡಂಗೆ ಸಿಟಿನಾಗೆ ಮಾಡಿದ್ರಿ ನೀವು. ಹೆಂಗ್ ಬೇಕೋ ಹಂಗಂಗೆ. ಈಗ ಬಾಣಂತನ ಆದ್ರೂನು ನಾವು ಅನ್ಕೊಂಡಂಗೆ ಮಾಡಕ್ ಬಿಡಿ. ನೀವು ಬಂದ್ಬಿಟ್ಟು ಬೇಕಾದ್ರೆ ನಮ್ಮ ಮನೆಗೆ ಇರ್ರಿ. 1 ವರ್ಷ ಬೇಕಾದ್ರೆ ಇನ್ನೂ ನಮ್ಮ ಮನೆಗೆ ಇದ್ಬಿಡಿ. ಇನ್ನು ನೀವು ತಾನೇ ಯಾರಿದ್ದೀರಾ? ಇಬ್ಬರೇ ತಾನೇ. ಇನ್ನು ನಿಮ್ಗೇನು ಗಂಡು ಮಕ್ಳಿಲ್ಲ, ಯಾರೂ ಇಲ್ಲ. ನನಗೆ ನೀವೇ ಅಪ್ಪ ಅಮ್ಮ ಅಂತ ಅನ್ಕೋತೀನಿ. ದಯವಿಟ್ಟು ಬಂದ್ಬಿಡಿ. ಆದ್ರೆ ಬಾಣಂತನ ಮಾತ್ರ ನಮ್ಮ ಮನೆಗೆ ಆಗಲಿ. ನನ್ನ ಮಗು ನೋಡಿದ್ಮೇಲೆ ಬಿಟ್ಟಿರೋ ಮಾತೇ ಇಲ್ಲ ಅತ್ತೆ. ಇಲ್ಲಿ ತುಂಬಾ ಕೆಲಸ ಇರ್ತದೆ ಹಳ್ಳಿನಾಗೆ. ಬಂದು ವಾರಕ್ಕೊಂದ್ಸಲ ಹೋಗಕ್ಕೆ ಕಷ್ಟ ಆಗ್ತೈತೆ ಅತ್ತೆ. ಪ್ಲೀಸ್ ಅತ್ತೆ ನಮ್ಮ ಮನೆಗೆ ಇರಬೇಕು ಅತ್ತೆ. ಪ್ಲೀಸ್ ಅತ್ತೆ. ಅಮ್ಮ ಹೋಗ್ಲಿ ಹ್ಞೂ ಅಂತ ಹೇಳು. ಅವ್ರು ಇದಕ್ಕೆ ಯಾಕೆ ಬೇಡ ಅಂತ ಹೇಳ್ತೀಯಾ? ಮತ್ತೆ ನಿನಗೂ ತುಂಬ ಕಷ್ಟ ಆಗ್ತೈತೆ ನೋಡು ಮಾಡಬೇಕಾದ್ರೆ. ಬಾಣಂತನ ನನ್ನ ನೋಡ್ಕೊಂಡು ಮಗು ನೋಡ್ಕೊಂಡು ಅಲ್ಲೆಲ್ಲ ಸ್ನಾನ ಮಾಡ್ಸಕ್ಕೆ ಬರಲ್ಲ ನಿನಗೆ ತಾನೇ ಮಗುಗೆ. ಎಳೆ ಮಕ್ಕಳು ನೀರು ಕುಡ್ದು ಬಿಡ್ತಾರೆ, ಮತ್ತೆ ಸ್ನಾನ ಮಾಡ್ಸಕ್ಕೆ ಇನ್ನೊಬ್ಬರನ್ನ ಯಾರನ್ನಾದ್ರೂ ಇಡಬೇಕು. ಹೆಂಗಿದ್ರು ನನಗೂ ಅಷ್ಟೇ ಹಳ್ಳಿನಾಗೆ ಮಗುನ ಬೆಳೆಸ್ಬೇಕು ಅಂತ ತುಂಬ ಆಸೆ ಇದೆ. ಇಲ್ಲೆಲ್ಲ ಗೊತ್ತಲ್ಲ, ಬರೀ ಕೆಮಿಕಲ್ಸ್ ಫುಡ್ಡು. ಸಿಟಿನಲ್ಲಿ ಗಾಳಿ ಚೆನ್ನಾಗಿರಲ್ಲ, ಬರೀ ಹೊಗೆ. ಬೆಂಗಳೂರಲ್ಲಿ ಸುಮ್ಮನೆ ಇಲ್ಲಿ ಬೆಳೆಸೋದಕ್ಕಿಂತ ಹಳ್ಳಿನಲ್ಲಿ ಹಳ್ಳಿ ವಾತಾವರಣದಾಗೆ ಮಗುವನ್ನ ಬೆಳೆಸಿದ್ರೆ ಆರೋಗ್ಯವಾಗಿರ್ತೈತೆ. ನೀನು ನನ್ನ ಜೊತೆನೇ ಬರ್ತೀಯಾ. ಬಾಣಂತನ ಫುಲ್ ಬೇಕಾದ್ರೆ ನೀನೇ ಮಾಡಿವಂತೆ. ಅದನ್ನ ಅತ್ತೆ ಮನೆಗೇನೆ ಇದ್ದು ಮಾಡ್ಕೊಳ್ಳೋಣ, ಸರಿನಾ? ಇವರು ಮೊದಲೇ ನಾನು ಪ್ರೆಗ್ನೆಂಟು ಅಂತ ಹೇಳ್ದಾಗಿಂದನೇ ನಮ್ಮ ಯಜಮಾನ್ರು ಇಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಮಾತು ಕೊಡಿಸ್ಕೊಂಡಿದ್ರು, ನೀನು ಇರಲೇಬೇಕು ಬಾಣಂತನಕ್ಕೆ ಅಂತ. ಅಮ್ಮ ಪ್ಲೀಸ್ ಅಮ್ಮ. ಅಪ್ಪನೂ ಮೊದಲೇ ಕೆಲಸ ಅಂತ ಓಡಾಡ್ತಿರ್ತಾರೆ, ಪ್ಲೀಸ್. ಸರಿ ಬಿಡು ಮಗಳೇ, ಎಲ್ಲರೂ ಒಂದೇ ಪಕ್ಷ ಆದಮೇಲೆ ಈಗ ನಾನು ಬೇರೆ ಕಡೆಗೆ ಹೋಗ್ಬಿಟ್ಟು ಏನು ಮಾಡಲಿ? ಸರಿ ಆಯಿತು, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಅಳಿ ಅಂದರೆ ನಾನು ಬಂದ್ಬಿಟ್ಟು ನಿಮ್ಮ ಮನೆಗೆ ಇರ್ತೀನಿ. ನನಗೂ ಮೊಮ್ಮಗು ಜೊತೆ ಇರಬೇಕು, ಆಟ ಆಡಬೇಕು ಅಂತ ನನಗೂ ಆಸೆ ಐತೆ. ನಾನು ಬಂದಿರ್ತೀನಿ, ಸರಿನಾ? ಇನ್ನೇನು ಎಲ್ಲ ಹಳ್ಳಿನಾಗೇನೆ ಅಲ್ಲೇನೇ ಅಂತ ಬಾಣಂತನೆಲ್ಲ ಮುಗಿಸಿ ಇವ್ ನನ್ನ ಮೊಮ್ಮಗ 1 ವರ್ಷ ಆಗೋ ತನಕ ಇದ್ದು ನಾನು ನೋಡ್ಕೊಂಡು ಎಲ್ಲ ಇದ್ದು ಬರ್ತೀನಿ ಬಿಡಿ. ಏನು ತೊಂದರೆ ಇಲ್ಲ. ಇನ್ನೇನು ನಮ್ಮ ಯಜಮಾನ್ರು ಇಲ್ಲಿ ಯಾವಾಗೂ ಇರಲ್ಲ. ಅವ್ರನ್ನೂ ಬೇಕಾದ್ರೆ ಕರ್ಕೊಂಡು ಬಂದ್ರೆ ಆಯಿತು. ಹಳ್ಳಿ ವಾತಾವರಣನೇ ಚೆನ್ನಾಗಿರ್ತೈತೆ. ಹೆಂಗೋ ಮೊಮ್ಮಗುನ ಆರಾಮಾಗೆ ನೋಡ್ಕೊಂಡು ಇದ್ಬಿಡೋಣ. ಇಬ್ರಿಗೂ ಏನು ತೊಂದರೆ. ಪಾಪ ನೀವು ಬಂದು ಸಿಟಿನಾಗ ಇರೋಕ್ಕಾಗಲ್ಲ ನಮ್ಮ ಜೊತೆ, ನಿಮ್ಗೆ ಅಡ್ಜಸ್ಟ್ ಆಗಲ್ಲ. ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಬಿಡಿ. ಇನ್ನು ಯಾಕೆ ಇಬ್ಬರು ತಗೋ ಜಗಳ ಅದು ಇದು ಯಾಕೆ? ನಿಮ್ಮ ಮನೆಗೆ ಕರ್ಕೊಂಡೋಗಿ ನಾನು ಬರ್ತೀನಿ. ಹಬ್ಬ ಇದಪ್ಪ ಮಾತು ಅಂತ ಹೇಳಿದ್ರೆ. ಕೊಡಿ ನನ್ನ ಮೊಮ್ಮಗನ್ ಕೊಡಿ. ನನಗಂತೂ ಎಷ್ಟು ಎತ್ಕೊಂಡ್ರು ನನಗೆ ತೃಪ್ತಿನೇ ಆಗ್ತಿಲ್ಲ. ಕೊಡಿ. ಏನೋ ನೀ ನಿಮ್ಮ ತಾತ ಹೊಡೆದಂಗೆ ನಿದ್ದೆ ಹೊಡಿತಾ ಇದೆಯಾ? ಏನು ನಿದ್ದೆ ಮಾಡ್ತೀಯಾ? ನಿಮ್ಮ ಅಪ್ಪನೂ ಹಿಂಗೇನೆ ನಿದ್ದೆ, ಯಾವಾಗೂ ನಿದ್ದೆ. ಬೆಳಗ್ಗೆ ಹೊತ್ನಾಗೆಲ್ಲ ನಿದ್ದೆ ಹೋಗ್ಬಿಡು, ರಾತ್ರಿ ಹೊತ್ನಾಗೆಲ್ಲ ಎದ್ಬಿಟ್ಟು ಅಮ್ಮಂಗೂ ಅಜ್ಜಿಗಳಿಗೂ ಕಾಟ ಕೊಟ್ಬಿಡು. ಅಲ್ವಾ? ಈ ಬೆಳಿಗ್ಗೆ ಹುಟ್ಟಿರೋ ಮಕ್ಕಳು ರಾತ್ರಿ ಮನಿಕಳಲ್ಲ ಅಂತನೋ, ಅಥವಾ ರಾತ್ರಿ ಹುಟ್ಟಿರೋ ಮಕ್ಕಳು ನಿದ್ದೆ ಮಾಡಲ್ಲ ಸರಿಯಾಗಿ ಅಂತನೋ ಅಂತಾರೆ ಕಣಪ್ಪ. ನಾನು ಮೊಮ್ಮಗ ನೋಡಬೇಕು ಯಾವ ಕತೆ ಮಾಡ್ತಾನೋ ಇನ್ನೂ. ಅಮ್ಮ, ನೀವು ನನ್ನ ಹೆಂಡತಿ ನೋಡ್ಕೊಳ್ಳಿ ಸಾಕು. ನನ್ನ ಮಗುನ ಆರಾಮಾಗಿ ನೋಡ್ಕೊಂತೀನಿ. ಏನು ಮಗು ನೋಡ್ಕೊಳ್ಳೋದೇನು ದೊಡ್ಡ ವಿಚಾರನಾ? ಹ್ಞೂನ್ರಿ, ನೀವೇ ನೋಡ್ಕೊಳ್ಳಿ. ನಿಮ್ಗೇನೆ ಕೊಟ್ಬಿಡೋದು ಅಷ್ಟೇನೆ. ಹೋಗ್ತಿರಲ್ಲ ಹೊಲ್ದತ್ರಕ್ಕೆ ಬ್ಯಾಗ್ ಹಾಕೊಂಡು ತಗೊಂಡೋಗ್ಬಿಡಿ. ಆಮೇಲೆ ಬ್ಯಾಗ್ ಹಾಕೊಂಡು ತಗೊಂಡು ಬಂದ್ಬಿಡಿ, ಸರ್ ಹೋಗ್ತೈತೆ. ಹಾಲು ಗೀಲು ಎಲ್ಲ ನೀವೇ ಕುಡಿಸ್ಬಿಟ್ಟು, ನೀವೇ ಸ್ನಾನ ಮಾಡಿಸಿ, ನೀವೇ ಬಟ್ಟೆ ಹಾಕ್ಸಿ, ನೀವೇ ನೋಡ್ಕೊಳ್ಳಿ. ಅಷ್ಟೇ ತಾನೇ ಮಾಡಿದ್ರಾಯ್ತು ಹೇಳು. ಏನೋ ನಿಮ್ಮ ತಾತ ಮುರಿಗಿರಿ ಹೊಡಿತೀನಿ ಮಾಡ್ತೀನಿ ಅಂತಿತ್ತು ಕಣೋ ಮೊಮ್ಮಗನೇ. ನಿಮ್ಮ ತಾತ ಅದ್ದೂರಿಯಾಗಿ ಮಾಡ್ತಿರ್ತದೆ. ನೀನು ಹೋಗ್ಬೇಕು ಅಷ್ಟೇ. ನೀನು ನೋಡ್ಬೇಕು ನೀನು ಎಲ್ಲನೂ. ನಿಮ್ಮ ತಾತ ಅಷ್ಟೇ ಅದ್ದೂರಿಯಾಗಿ ನಿಮ್ಮ ತಾತ ಮಾಡ್ತಾ ಇರ್ತದೆ. ಏನೋ ಮುರಿ ಹೊಡಿ ಅದೋಡಿ ಇದೋಡಿ ಅಂತ ಹೇಳ್ತಿತ್ತು. ಅದು ಏನು ಮಾಡ್ತಾ ಇತ್ತೋ ಏನೋ. ಅಪ್ಪ ಅಂತೂ ಪಕ್ಕ ನಿಜವಾಗೂನು ಮುರಿ ಹೊಡೆದಿಲ್ಲ ಅಂದ್ರೆ ಕೇಳು, ಹೊಡೆದಿರ್ತೈತೆ. ಫುಲ್ ಪಾರ್ಟಿ ಮಾಡ್ತಾ ಇರ್ತೈತೆ. ಅದು ಬೇರೆ ಗಂಡು ಮಗ ಅಂತ ಬೇರೆ ಹೇಳಿದ್ಯಾ ನೀನು. ಇನ್ನು ಮುಗೀತು ಅಲ್ಲಿ ಕತೆ. ಸಾವುಕಾರದ್ ಕೇಳ್ಬೇಕಾ ಕತೆನ? ಸಾವುಕಾರ ಮೊದ್ಲೇನೆ ಮೊಮ್ಮಗ ಹುಡ್ಬೇಕು ಅಂತ ಆಸೆ ಇತ್ತು. ಈಗ ಅವ್ರು ಅನ್ಕೊಂಡಂಗೆನೆ ಹುಟ್ಟಿರೋದಕ್ಕಂತೂ ಬಿಡು. ಇನ್ನ ಊರೆಲ್ಲಾನು ಊಟನೇ ಹಾಕ್ಸಿರ್ತಾರೆ. ತಗೊಳಪ್ಪ, ಸ್ವಲ್ಪ ಹೊತ್ತು ಅಮ್ಮನ ಪಕ್ಕ ಮಲ್ಗಿಸ್. ಹಾಲ್ಗಿಲ್ ಕುಡಿಸ್ಬೇಕನೋ ಸೊಸೆ? ಹಾಲ್ಗಿಲ್ ಕುಡಿಸ್ಬೇಕನೋ? ಎದ್ದೋಳಿಸ್ಬಿಟ್ಟು ಹಾಲು ಕುಡಿಸು. ಮೊದ್ಲಿಗೆ ಹಾಲು ಕುಡಿಸೋ ಸ್ವಲ್ಪ ಗೊತ್ತಾಗಲ್ಲ, ಕಷ್ಟ ಆಗ್ತೈತೆ. ನೀಟಾಗಿ ನೋಡ್ಕೊಂಡು ಹಾಲು ಕುಡಿಸ್ಬೇಕು. ನೋಡು, ಬೆಚ್ಚಗೆನೆ ಇಕ್ಕ ಮಗನ. ಈಗ ಸಿ ಥಂಡಿ ಅಲ್ವಾ, ಇಲ್ಲಿ ನೋಡಿ ಮಳೆ ಬೇರೆ ಸುರಿತಾ ಇದ್ದು. ಬೆಚ್ಚ ಇಕ್ಕೊಂಡಷ್ಟು ಒಳ್ಳೇದೇನೆ. ನೀನು ಅಷ್ಟೇ ಸೊಸೆ, ಸ್ವೆಟ್ರು ಗಿಟ್ರು ಹಾಕೊಳ್ಳೋದು, ಸ್ಕಾರ್ಫ್ ಕಟ್ಕೊಳ್ಳೋದು ಬಿಡ್ಬೇಡ. ಸರಿನಾ? ಸರಿ ಅತ್ತೆ. ಡಿಸ್ಚಾರ್ಜ್ ಯಾವತ್ತು ಅಂತ ಹೇಳಿದ್ರಮ್ಮ? 3 ದಿನ ಇರ್ಸ್ಕೊತೀವಿ ಅಂತ ಹೇಳಿದ್ರು. ಇವತ್ತು ನಾಳೆ ನಾಡದ್ದು. 3 ದಿನ ಇಟ್ಕೊಂತಾರೆ ಅಲ್ವಾ? ಪರವಾಗಿಲ್ಲ ಬಿಡು. ಸರಿ, ಹಾಲು ಕುಡಿಸ್ತೀನಿ ಅಮ್ಮ ನಾನು. ಸರಿ, ಕುಡ್ಸಿ. ನಾನು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಏನೇನೋ ಮೆಡಿಸಿನು ಅದು ಇದನ್ನ ಇದ್ರೆ ಬರ್ಸ್ಕೊಂಡು ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ. ಸರಿ ರೀ, ಆಯಿತು. ಸರಿ, ಮಗುನ್ಗೆ ಹಾಲು ಕುಡಿಸು, ನಾನು ಬರ್ತೀನಿ. ನನ್ನ ಮಗ ಅದೇನೇನು ಕೇಳ್ತಾನೋ ಅರ್ಧಂಬರ್ಧ ನಾನು ಕೇಳ್ಕೊಂಡು ಬರ್ತೀನಿ. ಮಗಳೇ, ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ದೋ ಏನೋ. ಒಳ್ಳೆ ಅತ್ತೆ, ಒಳ್ಳೆ ಗಂಡ ಸಿಕ್ಕವ್ ನಿನ್ಗಂತೂ. ಎಷ್ಟು ಜನಕ್ಕೆ ತಾನೇ ಇಂಥ ಅತ್ತೆನೂ ಇಂಥ ಗಂಡ ಸಿಗಕ್ಕೆ ಸಾಧ್ಯ ಹೇಳು? ಏನೋ ಅದೃಷ್ಟ ಮಾಡಿದ್ಯಾ ಬಿಡು ಮಗಳೇ ನೀನಂತೂ, ಅಲ್ವಾ? ಹೆಂಗೋ ನಾನು ಹುಡ್ಕಿದ್ರು ಸಾವುಕಾರನ ಹುಡುಕ್ತಾ ಇದ್ನೇನೋ, ಕೋಟ್ಯಾಧೀಶ್ವರನ್ನ. ಆದರೆ ಇಂಥ ಒಳ್ಳೆಯವ್ರನ್ನ ಮಾತ್ರ ಹುಡ್ಕಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತೈತೆ. ಏನೋ ನಿನ್ನ ಅದೃಷ್ಟನೋ ಇಲ್ಲ ನಿನ್ನ ಒಳ್ಳೆ ಗುಣನೋ, ಹೆಂಗೋ ಒಳ್ಳೆ ಮನೆ ಸಿಗ್ಬಿಟ್ಟೈತೆ ನಿನ್ಗಂತೂ. ಎಷ್ಟು ಜನ ಹೆಣ್ಮಕ್ಳಿಗೆ ಈ ಥರ ಸೌಭಾಗ್ಯ ಸಿಗಕ್ಕೆ ಸಾಧ್ಯ ಅಲ್ವಾ? ಹ್ಞೂ ಅಮ್ಮ,
ನಾನಂತೂ ತುಂಬ ಪುಣ್ಯ ಮಾಡಿದ್ದೆ ನಿಜವಾಗ್ಲೂ. ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ನಿಜ, ನನಗೆ ಯಾವತ್ತೂ ಬೇಜಾರಾಗಿಲ್ಲ. ನಾನು ಅತ್ತೆ ಮನೆಗಿದ್ದೀನಿ, ನನ್ನ ಗಂಡನ ಮನೆಗಿದ್ದೀನಿ ಅಂತ ಹೇಳಿ ಅಷ್ಟು ಪ್ರೀತಿ ತೋರಿಸ್ತಾರೆ ಅಮ್ಮ. ನಾನು ಪ್ರೆಗ್ನೆಂಟ್ ಆದಾಗೂ ಅಷ್ಟೇ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು. ಈಗ ಬಾಣದ ತನಕಂತೂ ಮೊದಲೇ ಆಟ ಮಾಡ್ತಾವ್ರೆ. ನಮ್ಮ ಮಾವ ಅಂತೂ ಏನು ಬೇಕಮ್ಮ ಏನು ಬೇಕಮ್ಮ ಅಂತ ಬುಟ್ಟಿನೇ ಅಂಟಿರ್ತಾ ಇದ್ರು. ನಮ್ಮ ಮಾವ ಅಂತೂ ಇವಾಗ ಊರಾಗ ಅದು ಏನು ಮಾಡ್ತಿರ್ತಾರೋ ನಿಜವಾಗ್ಲೂ ಎಲ್ಲದಕ್ಕೂ ಹಣೆಗೆ ಬರ್ಸ್ಕೊಂಡು ಬಂದಿರಬೇಕು. ಎಲ್ಲ ಒಳ್ಳೇದಾಗ್ತಾ ಇದ್ ಬಿಡಮ್ಮ. ಹ್ಞೂ ಅಮ್ಮ, ಅಷ್ಟೇ ಸಾಕು ನಾನು ಕೇಳ್ಕೊಳ್ಳೋದು. ಇಷ್ಟು ದಿನ ಹೆಂಗೋ ಬೆಂಗಳೂರಾಗಿದ್ದೆ ಅಮ್ಮ, ಈಗ ಅವ್ರ ಆಸೆಗೂ ನಾವು ತಣ್ಣೀರು ಹಚ್ಚೋದು ಬೇಡ, ಬಂದ್ಬಿಡು ಸರಿನಾ ನನ್ನ ಜೊತೆನೇ. ಒಂದು ವರ್ಷನಾದರೂ ಇದ್ದೋಗ್ಬಿಡಮ್ಮ ನನ್ನ ಜೊತೆ. ಏನಾಗ್ತದೆ ಈ ಸಿಟಿ ಲೈಫ್ ನಿನಗೂ ನೋಡಿ ನೋಡಿ ಬೇಜಾರಾಗೈತಲ್ವಾ? ಆಯ್ತು ಬಿಡಮ್ಮ, ನಿನ್ನ ಇಷ್ಟನೇ ನನ್ನ ಇಷ್ಟ. ನನಗೆ ನಿನ್ನನ್ನು ಬಿಟ್ಟು ಯಾರವ್ರೆ? ನೀನು ಇಲ್ಲ ಇವಾಗ ಹುಟ್ಟಿರೋ ಮೊಮ್ಮಗು ಬಿಟ್ಟರೆ ನನಗೆ ಅಂತ ಯಾರವ್ರೆ? ಆರಾಮಾಗಿ ಬಂದು ನಿನ್ನ ಜೊತೆನೇ ಇರ್ತೀನಿ. ಸರಿ ಅಮ್ಮ, ಥ್ಯಾಂಕ್ಸ್. ಸರಿ ಹಾಲು ಕುಡಿಸು ಫಸ್ಟು ಮಗುಗೆ.